ಹಲೋ ನಮಸ್ಕಾರ, ಹೇಗಿದ್ರಿ ಎಲ್ಲರೂ? ಇವತ್ತೊಂದು ಎಲ್ರಿಗೆ ಬೇಕಾಗಿರುವಂತಹ ತುಂಬಾ ಯೂಸ್ಫುಲ್ ಆಗಿರುವಂತಹ ಮನೆಮದ್ದು ಅಥವಾ ಹೋಮ್ ರೆಮಿಡಿನ ವೀಡಿಯೋನ ನಾನು ಹಾಕ್ತಾ ಇದ್ದೀನಿ. ಇದೇನು ಅಂತಂದರೆ, ಇತ್ತೀಚೆಗೆ ಹೇಗಾಗಿದೆ ನಮ್ಮ ಲೈಫ್ ಸ್ಟೈಲ್ ಅಂತಂದರೆ, ಆಲ್ಮೋಸ್ಟ್ ಎಲ್ರದ್ದು ಅಷ್ಟೇ. ನಾವು ಹೊತ್ತಿಗೆ ಸರಿಗೆ ಊಟ ಮಾಡಲ್ಲ, ನೀರು ಕುಡಿಯಲ್ಲ, ಹೊರಗಡೆ ಸಿಕ್ಕಿದ್ದನ್ನೆಲ್ಲ ತಿಂತೀವಿ. ಆಲ್ಮೋಸ್ಟು ನಮ್ಮ ಕೈಯಾರೆ ನಮ್ಮ ಹೆಲ್ತನ್ನು ನಾವು ಸ್ಪಾಯ್ಲ್ ಮಾಡ್ಕೊಂಡು ಬಿಡ್ತೀವಿ, ಹಾಳು ಮಾಡ್ಕೊಂಡು ಬಿಡ್ತೀವಿ. ಆಮೇಲೆ ಅದಕ್ಕೆ ಮದ್ದಿರಲ್ಲ, ಮತ್ತು ಜೀವನ ಪರ್ಯಂತ ನಾವು ಸಫರ್ ಆಗಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ನೀವು ಇವಾಗ ಹೋಗಿ ಯಾರ ಹತ್ರ ಬೇಕಾದರೂ ಕೇಳಿ, ಕಾಮನ್ ಆಗಿ ಅಸಿಡಿಟಿ ಪ್ರಾಬ್ಲಮ್ ಇದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಎದೆ ಉರಿದೆ ಅನ್ನೋದು ಕಾಮನ್ ಕಂಪ್ಲೇಂಟ್. ಅದು ತಿನ್ನೋಕ್ಕಾಗಲ್ಲ, ಡೈಜೆಷನ್ ಸರಿಯಾಗಲ್ಲ, ಕಾಮನ್ ಕಂಪ್ಲೇಂಟ್. ಎಲ್ಲರ ಹತ್ರ ನೋಡಿದ್ರು, ಯಾರ ಹತ್ರ ಕೇಳಿದ್ರು ಕಾಮನ್ ಆಗಿದೆ. ಯಾಕಂತಂದರೆ ನಮ್ಮ ಲೈಫ್ ಸ್ಟೈಲ್ ಆ ಥರ ಇದೆ. ಕೆಲಸ ಅದು ಇದು ಅಂತಂದ್ಬಿಟ್ಟು ಕರೆಕ್ಟಾಗಿ ಯಾರು ಟೈಮ್ ಸರಿಯಾಗಿ ಊಟ ಮಾಡಲ್ಲ. ನಮ್ಮ ದೇಹಕ್ಕೆ ಏನು ಬೇಕು ಅದು ಖಂಡಿತವಾಗ್ಲೂ ನಾವು ತಿನ್ನಲ್ಲ. ಹಾಳು ಮೂಳು ತಿನ್ಕೊಂಡು ಕಂಪ್ಲೀಟ್ ಆಗಂತೂ ನಮ್ಮ ಹೆಲ್ತನ್ನು ಹಾಳು ಮಾಡ್ಕೊಂಡು ಬಿಟ್ಟಿರ್ತೀವಿ. ಸೊ ಆಮೇಲೆ ಏನಾಗುತ್ತೆ, ಇದನ್ನ ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ಮತ್ತೆ ನಾವು ಹೊರಗಡೆಯಿಂದ ಹೋಗಿ ಮೆಡಿಸಿನ್ ತಂದು ತಿಂದು ಎಗೇನ್ ನಮ್ಮ ಹೆಲ್ತನ್ನು ಮತ್ತಷ್ಟು ಸ್ಪಾಯ್ಲ್ ಮಾಡಿಕೊಂಡೇ ಇರ್ತೀವಿ. ಸೊ ಇದರ ಬದಲಾಗಿ ಏನು ಮಾಡ್ಬೋದು, ಇದರ ಸಿಂಪಲಾಗಿ ಅಂತಂದರೆ, ಸಾಮಾನ್ಯವಾಗಿ ನಮ್ಗೆ ಬರುವಂಥ ಎದೆ ಉರಿ, ಹೊಟ್ಟೆ ನೋವು, ವಾಯುವಿಂದ ಆಗುವಂತಹ ಈ ಹೊಟ್ಟೆ ನೋವಿಗೆ ಒಂದು ಉತ್ತಮವಾದ ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ಸಿಂಪಲ್ ಹೋಮ್ ರೆಮಿಡಿನ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಇದೇನು ಅಂತಂದರೆ, ಆ್ಯಕ್ಚುಲಿ ನನಗೇನಾಗಿತ್ತು, ಲಾಸ್ಟ್ ಒಂದು 2 months ಬ್ಯಾಕ್ ಜಾಸ್ತಿ ಈ ಕೊರೋನಾ ಕಂಟ್ರೋಲ್ ಮಾಡಬೇಕು ಅಂತಂದ್ಬಿಟ್ಟು ಜಾಸ್ತಿ ಕಷಾಯ ಕುಡಿದಿದ್ದರಿಂದಲೂ ಗೊತ್ತಿಲ್ಲ, ಅಥವಾ ನಂದು ಅಂದರೆ ಮೀಟಿಂಗ್, ಆಫೀಸ್ ಅದು ಇದು ಅಂತಂದ್ಬಿಟ್ಟು ನಾನು ಒಂದು ಸ್ವಲ್ಪ ಫುಡ್ಡನ್ನು ಸ್ಕಿಪ್ ಮಾಡೋದೆಲ್ಲ ಜಾಸ್ತಿ, ಅದರಿಂದನೂ ಇರ್ಬೋದು. ಸಿವಿಯರಾಗಿ ನನಗೆ ಸ್ಟಮಕ್ ಪೇನ್ ಸ್ಟಾರ್ಟ್ ಆಗಿತ್ತು. ತುಂಬಾ ಅಂದರೆ ಒಂದು 2 ವಾರ ನಾನು ಎಲ್ಲದೂ ಟ್ರೈ ಮಾಡಿದೆ, ತುಂಬಾ ಅಂದರೆ ಸಫರ್ ಆಗಿದ್ದೆ. ಕೊನೆಗೆ ಒಂದ್ಸರಿ ನಮ್ಮ ಅಮ್ಮ ಬಂದವರು ಏನು ಮಾಡಿದರು, ಅವರೊಂದು ನನಗೆ ಸಿಂಪಲ್ ಹೋಮ್ ರೆಮಿಡಿನ ಮಾಡಿಕೊಟ್ರು. ಜಸ್ಟ್ ನೀವು ನಂಬ್ತಿರೋ ಬಿಡ್ತಿರೋ ಇಲ್ಲೋ ಗೊತ್ತಿಲ್ಲ, ಜಸ್ಟ್ 1-2 ದಿನ ನಾನು ಇದನ್ನ ಫಾಲೋ ಮಾಡಿದ್ದು ಕಂಪ್ಲೀಟಾಗಿ ಕ್ಯೂರ್ ಆಗಿ ಪರ್ಫೆಕ್ಟಾಗಿದ್ದೆ ನಾನು. ಸೊ ಆ ಸಿಂಪಲ್ ರೆಸಿಪಿನ ಇವತ್ತು ನಾನು ಹೇಳ್ತಾ ಇದ್ದೀನಿ. ಏನು ಅಂತಂದರೆ, ಊರ ಕಡೆ ಒಂದು ಓಡ್ ಕಷಾಯ ಅಂತ ಮಾಡ್ತಾರೆ. ಓಡ್ ಅಂತಂದರೆ ಈ ಏನಂತಾರೆ, ಹಂಚಿದು ಕಾವಲಿ ಅಥವಾ ಹಂಚಿದು ಪ್ಯಾನ್ ಬರುತ್ತೆ. ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆನ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸ್ಬಿಟ್ಟು ಆ ನೀರನ್ನು ಫಿಲ್ಟರ್ ಮಾಡಿಬಿಟ್ಟು ಕುಡಿಯೋದು. ಇಷ್ಟೇ, ಜಾಸ್ತಿ ಏನಿಲ್ಲ, ಬರೀ 2 ಇಂಗ್ರೀಡಿಯೆಂಟ್ಸು. ಬಟ್ ಅದನ್ನ ಹಂಚಿನ ಕಾವಲಿಯಲ್ಲಿ ಮಾಡ್ತಾಯಿದ್ರು ಊರ ಕಡೆ. ಅದಕ್ಕೆ ಅದನ್ನ ಓಟ್ ಕಷಾಯ ಅಂತ ಕರಿತಾಯಿದ್ರು. ಬಟ್ ಇವಾಗ ನಮಗೆಲ್ಲ ಸಿಟಿಲಿ ಆ ಹೆಂಚಿನ ಕಾವಲಿ ಅಥವಾ ಹೆಂಚಿನ ಬಾಣಲೆ ಅಥವಾ ಏನದು ಹೆಂಚಿನ ಪ್ಯಾನ್ ಎಲ್ಲ ಸಿಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ನಾರ್ಮಲ್ ಪ್ಯಾನಲ್ಲೂ ಮಾಡ್ಬೋದು. ಬಟ್ ಇದು ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಂದರೆ, ನೀವು ಖಂಡಿತವಾಗ್ಲೂ ನಂಬಲ್ಲ. ಈ ವಾಯುವಿಂದ ಬರುವಂಥ ಹೊಟ್ಟೆ ನೋವು ಅಥವಾ ಉಷ್ಣ ಆಗಿ ಅಥವಾ ಬಾಡಿ ಹೀಟಾಗಿ ಬರುವಂಥ ಹೊಟ್ಟೆ ನೋವಿಗೆ ತುಂಬಾ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ನಾನು ಪರ್ಸ್ನಲಾಗಿ ಇದನ್ನ ಅನುಭವಿಸಿದ್ದೀನಿ. ಅದಕ್ಕೋಸ್ಕರ ನಾನು ಇದನ್ನ ನಿಮಗೆ ಹೇಳ್ತಾ ಇದ್ದೀನಿ. ತುಂಬಾ ಹೆಲ್ಪ್ ಆಗುತ್ತೆ. ಒಂದು ತುಂಬಾ ಸಿಂಪಲ್ ರೆಮಿಡಿ. ಇದೆಷ್ಟು ಅಂತಂದರೆ ಅಷ್ಟು ಪರಿಣಾಮಕಾರಿಯಾಗಿದೆ. ಯಾಕಂತಂದರೆ ಹಳ್ಳಿಯಲ್ಲಿ ನಾವು ಮುಂಚೆ ನಮ್ಮ ಅಜ್ಜ ಅಜ್ಜಿ ಅಮ್ಮ ಎಲ್ಲ ಫಾಲೋ ಮಾಡ್ಕೊಂಡಿರುವಂಥದ್ದನ್ನು ಖಂಡಿತವಾಗ್ಲೂ ತೆಗೆದಾಕೋಂಗಿಲ್ಲ. ಯಾಕಂತಂದರೆ ಏನೋ ಒಂದು ಮದ್ದಿನಾಂಶ ಅದರಲ್ಲಿ ಇದ್ದೇ ಇರುತ್ತೆ. ಸೊ ಈ ರೆಸಿಪಿನ ಇವತ್ತು ನಾನು ಹೇಳ್ತಾ ಇದ್ದೀನಿ. ಸಿಂಪಲ್ ಆಗಿದೆ. ನೀವು ಒಂದ್ಸರಿ ಇದನ್ನ ಫಾಲೋ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನೀವು ನನಗೆ ನಿಮ್ಮ ಫೀಡ್ಬ್ಯಾಕ್ಗಳನ್ನ ಹೇಳ್ಬೋದು. ಇದನ್ನ ಹೇಗೆ ಅಂತಂದರೆ, ಜಾಸ್ತಿ ಅಂದರೆ ತುಂಬ ಜಾಸ್ತಿ ಹೊಟ್ಟೆ ನೋವಿದ್ದಾಗ ಒಂದು ದಿನಕ್ಕೆ 2 ಸರಿ ಕುಡಿಬೋದು. ಇಲ್ದಿದ್ರೂ ವಾರಕ್ಕೆ 2 ಸರಿ ಇದನ್ನ ಕುಡಿತಾ ಇದ್ದರೆ, ರೆಗ್ಯುಲರಾಗಿ ಕುಡಿತಾ ಇದ್ದರೆ ನಿಮಗೆ ಆ ವಾಯು ಹೊಟ್ಟೆ ನೋವು ಅನ್ನೋ ಪ್ರಾಬ್ಲಮೇ ಇರಲ್ಲ. ಯಾಕಂತಂದರೆ ನಾನು ಇವಾಗಂತೂ ರೆಗ್ಯುಲರಾಗಿ ಇದನ್ನ ವಾರಕ್ಕೆ 1-2 ಸರಿ ಆದರೂ ಕುಡಿತೀನಿ. ಸೊ ಈ ರೆಸಿಪಿನ ಕಡೆಯ ತನಕ ನೋಡಿ, ಇದನ್ನ ಹೇಗೆ ಮಾಡೋದು ಅಂತ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಇದನ್ನ ಟ್ರೈ ಮಾಡಿ ಕುಡಿದ್ಬಿಟ್ಟು ಕೊನೆಗೆ ನಿಮಗೆ ಅದರ ರಿಸಲ್ಟ್ ಬಂದ ನಂತರ ನನಗೆ ನಿಮ್ಮ ಫೀಡ್ಬ್ಯಾಕ್ಗಳನ್ನ ತಿಳಿಸಿ. ನೀವು ಟ್ರೈ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಎಲ್ರಿಗೂ. ನಮಗೆ ಈ ಕಷಾಯನ ಮಾಡಲಿಕ್ಕೆ ಬೇಕಾಗಿರೋದು 2 ಇಂಗ್ರೀಡಿಯೆಂಟ್ಸ್, ಜೀರಿಗೆ ಮತ್ತು ಕೊತ್ತಂಬರಿ. 1 ಗ್ಲಾಸ್ ಕಷಾಯಕ್ಕೆ 2 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕೊತ್ತಂಬರಿ ಜಾಸ್ತಿ ಬೇಡ, ಕೊತ್ತಂಬರಿ 1 ಸ್ಪೂನ್ ಅಷ್ಟೇ ಬೇಕಾಗಿರೋದು. ಕೊತ್ತಂಬರಿ ಮತ್ತು ಜೀರಿಗೆ ಚೆನ್ನಾಗಿ ಅದರ ಡಸ್ಟ್ ಎಲ್ಲ ತೆಗೆದುಬಿಟ್ಟು ಫ್ರೆಶ್ ಆಗಿ ಇಟ್ಕೋಬೇಕು. ನೀವು ಕಸ ಎಲ್ಲ ತೆಗೆದು ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಮತ್ತು ಜೀರಿಗೆನ ತಗೊಳ್ಳಿ. ಇದನ್ನ ಇವಾಗ ಏನು ಮಾಡಬೇಕು, ನಾವು ಸ್ಟವ್ವಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡಿ ಆ ಪ್ಯಾನಿಗೆ ಡೈರೆಕ್ಟಾಗಿ ಹಾಕೋಬೇಕು. ಹಾಕ್ಕೊಂಡು ಅದನ್ನ ನಾವು ಲೈಟಾಗಿ
ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡುವಾಗ ನೀವು ಜಾಸ್ತಿ ಉರಿ ಇಟ್ಕೋಬೇಡಿ, ಲೈಟ್ ಉರಿ ಇಟ್ಕೊಂಡು ಇದನ್ನ ಹುರಿಬೇಕು. ಈ ಥರ ಹುರಿದು ಇದರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಈ ಥರ ಕಲರ್ ಚೇಂಜ್ ಆದ ನಂತರ ಇವಾಗ ನಾವು ಇದಕ್ಕೆ 1 ಗ್ಲಾಸ್ ನಮಗೆ ಕಷಾಯ ಬೇಕು ಅಂತಂದರೆ 2 ಗ್ಲಾಸಷ್ಟು ನೀರು ಹಾಕೋಬೇಕು. ಅದಾದಮೇಲೆ ಕುದಿದು 1 ಗ್ಲಾಸ್ ಆದ ನಂತರ ಕಷಾಯ ರೆಡಿ ಆಗುತ್ತೆ. ಇವಾಗ ಇದನ್ನ ಚೆನ್ನಾಗಿ ಹೈ ಫ್ಲೇಮ್ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ನನಗೆ ಆ್ಯಕ್ಚುಲಿ ಇದನ್ನ ಇದೇ ಥರ ಅಂದರೆ ರಾ ಹಾಕಿನೇ ಮಾಡ್ತಾರೆ, ಅದನ್ನ ಪುಡಿ ಮಾಡಿಬಿಟ್ಟು ಹಾಕಿ ಮಾಡೋದನ್ನು ನೋಡಿಲ್ಲ. ಅದು ಏನಕ್ಕಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಊರಲ್ಲಿ ಏನು ಮಾಡ್ತಾರೆ, ಹಂಚಿನ ಪ್ಯಾನ್ ಇರುತ್ತಲ್ವ, ಮಣ್ಣಿಂದ ಮಾಡಿರುವಂತಹ ಪ್ಯಾನಲ್ಲಿ ಈ ಕಷಾಯನ ಮಾಡ್ತಾರೆ. ಇದಕ್ಕೆ ಹಂಚಿನ ಪ್ಯಾನಿಗೆ ಓಡ್ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ ಮಂಗಳೂರಲ್ಲಿ. ಆ ಓಡಲ್ಲಿ ಈ ಥರ ಕೊತ್ತಂಬರಿ ಜೀರಿಗೆ ಹಾಕಿಬಿಟ್ಟು ಈ ಥರ ಮಾಡಿದ ಕಷಾಯಕ್ಕೆ ಓಡ್ ಕಷಾಯ ಅಂತ ಕರೀತಾರೆ. ವಾಯುವಿಂದ ಆಗೋ ನಮಗೆ ಏನೋ ಹೊಟ್ಟೆ ನೋವು ಅಥವಾ ಉಷ್ಣಕ್ಕಾಗುವಂಥ ಹೊಟ್ಟೆ ನೋವಿಗೆ ಎಂಥ ಅದ್ಭುತ ಮೆಡಿಸಿನ್ ಅಂತಂದರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ನಿಮಗೆ ಅದು ಕಲರ್ ಚೇಂಜ್ ಆದಾಗ ಗೊತ್ತಾಗುತ್ತೆ. 1 ಗ್ಲಾಸಷ್ಟು ನೀರು ಇದಾದ ನಂತರ ನೀವು ಅದನ್ನ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಿ. ಅದು ತಣ್ಣಗಾದ ನಂತರ ನಾವಿದನ್ನ ಒಂದು ಗ್ಲಾಸಿಗೆ ಫಿಲ್ಟರ್ ಮಾಡ್ಕೋಬೋದು. ಅದನ್ನ ಫಿಲ್ಟರ್ ಮಾಡಿಕೊಂಡು ಒಂದು ಗ್ಲಾಸಿಗೆ ತಗೊಳ್ಳಿ. ನೀವು ಆ ಉಳಿದಿರೋ ಕೊತ್ತಂಬರಿ ಮತ್ತು ಜೀರಿಗೆನ ನೀವು ಪಾಟ್ಗಳಿಗೆ ಹಾಕ್ಬೋದು ಅಥವಾ ಅದನ್ನ ಬಿಸಾಡ್ಬೋದು. ನೋಡಿ, ಒಳ್ಳೆ ಒಂದು ಅದ್ಭುತವಾಗಿರುವಂತಹ ಅತ್ಯುತ್ತಮವಾಗಿರುವಂತಹ ಕೊತ್ತಂಬರಿ ಮತ್ತು ಜೀರಿಗೆದು ಓಟ್ ಕಷಾಯ ರೆಡಿಯಾಗಿದೆ. ಇದು ಪಕ್ಕಾ ಹಳ್ಳಿ ಸ್ಟೈಲ್, ಪಕ್ಕಾ ಮನೆಮದ್ದು. ಇದನ್ನ ನಾವು ವಾರಕ್ಕೆ 2 ಸರಿ 3 ಸರಿ ಕುಡಿಯೋದ್ರಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಅಥವಾ ವಾಯು ಹೊಟ್ಟೆ ನೋವು, ಉಷ್ಣ ಹೊಟ್ಟೆ ನೋವು ಇದ್ದಾಗ ಕುಡಿಯೋದ್ರಿಂದ ಏನೂ ಅಡ್ಡ ಪರಿಣಾಮ ಇಲ್ಲ. ಆರಾಮ್ಸೆ ಕುಡಿಬೋದು. ಮಕ್ಕಳಿಗೆ ಒಂದು ಅರ್ಧ ಗ್ಲಾಸಷ್ಟು ಕೊಡ್ಬೋದು. ದೊಡ್ಡವರು 1 ಗ್ಲಾಸಷ್ಟು 1 ಸರಿ ನಾವು ಕುಡಿಬೋದು. ನೋಡಿದ್ರಲ್ಲ, ಇಷ್ಟೇ ಇರೋದು. ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.